545 PSI ಹುದ್ದೆಗಳ ನೇಮಕಾತಿ ವಿಚಾರಕ್ಕೆ ಸಂಬಂಧಿಸಿದಂತೆ ಇವತ್ತು ಮರುಪರೀಕ್ಷೆ ನಡೆದಿದೆ. ಸೊ ಈ ಒಂದು ಮರುಪರೀಕ್ಷೆಯಲ್ಲಿ 54,000 ಅಭ್ಯರ್ಥಿಗಳು ಪರೀಕ್ಷೆಯನ್ನು ಬರೆದಿದ್ದಾರೆ. ಜೊತೆಗೆ ಇನ್ನೊಂದು ವಿಚಾರ ಅಂದ್ರೆ ಏನು ಕಳೆದ ಬಾರಿ ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ಈ ಒಂದು PSI ಪರೀಕ್ಷೆ ಏನು ನಡೆದಿತ್ತು, ಸೊ ಇದರಲ್ಲಿ ಅಕ್ರಮ ನಡೆದಿತ್ತು, ಹಾಗಾಗಿ ಮರುಪರೀಕ್ಷೆಯನ್ನು ನಡೆಸಲಾಗ್ತಾ ಇದೆ. ಜೊತೆಗೆ ಯಾವುದೇ ಅಕ್ರಮಕ್ಕೆ ಆಸ್ಪದ ಕೊಡಬಾರ್ದು ಅನ್ನುವಂತಹ ನಿಟ್ಟಿನಲ್ಲಿ ಈ ಸಲ ಬೆಂಗಳೂರಿನಲ್ಲಿ ಮಾತ್ರ ಈ ಒಂದು ಪರೀಕ್ಷೆಯನ್ನು ನಡೆಸಲಾಗ್ತಾ ಇದೆ. ಜೊತೆಗೆ ಬೆಂಗಳೂರಿನಲ್ಲಿ 117 ಸೆಂಟರ್ಗಳಲ್ಲಿ ಈ ಒಂದು ಪರೀಕ್ಷೆ ನಡೀತಾ ಇದೆ. 54,000 ಅಭ್ಯರ್ಥಿಗಳು ಈ ಒಂದು ಪರೀಕ್ಷೆಯನ್ನ ಬರೆದಿದ್ದಾರೆ. ಜೊತೆಗೆ ಕೆಎ ಕೂಡ ಒಂದಷ್ಟು ವಸ್ತ್ರ ಸಂಹಿತೆಯನ್ನ ಕೂಡ ಈ ಒಂದು ಪರೀಕ್ಷೆಗಾಗಿ ಹೇಳಿತ್ತು. ಸೊ ಅದೆಲ್ಲವನ್ನ ಪಾಲಿಸಿಕೊಂಡು ಅಭ್ಯರ್ಥಿಗಳು ಈಗಾಗಲೇ ಪರೀಕ್ಷೆಯನ್ನ ಬರೆದಿದ್ದಾರೆ. ಜೊತೆಗೆ ಬೆಂಗಳೂರಿನ ಪರೀಕ್ಷೆ ನಡೀತಾ ಇರುವಂತಹ ಒಂದು ಕೇಂದ್ರದ ಮುಂಭಾಗದಲ್ಲಿದ್ದೀನಿ. ನೀವೀಗ ಗಮನಿಸ್ತಾ ಇರ್ಬೋದು, ಏನು ವಿಠಲ್ ಮಲ್ಯ ರೋಡ್ ಏನಿದೆ ಆ ರೋಡ್ನಲ್ಲಿ ಸೇಂಟ್ ಜೋಸೆಫ್ ಇಂಡಿಯನ್ ಹೈಸ್ಕೂಲ್ ಏನಿದೆ, ಸೊ ಇಲ್ಲೂ ಕೂಡ ಒಂದು ಸೆಂಟರ್ ಇದೆ. ಹೀಗಾಗಿ ಇಲ್ಲೂ ಕೂಡ ಸಾಕಷ್ಟು ಅಭ್ಯರ್ಥಿಗಳು ಏನು ಪರೀಕ್ಷೆಯನ್ನ ಬರೀತಾ ಇದ್ದಾರೆ. ಜೊತೆಗೆ ಪರೀಕ್ಷೆ ಇರುವಂತ ಹಿನ್ನೆಲೆಯಲ್ಲಿ ಸಾಕಷ್ಟು ಬಂದೋಬಸ್ತನ್ನ ಕೈಗೊಳ್ಳಲಾಗಿದೆ. ಏನು ಮಹಿಳಾ ಪೊಲೀಸರು ಸೇರಿದಂತೆ 6 ಮಂದಿ ಪೊಲೀಸರನ್ನ ನಿಯೋಜನೆ ಮಾಡಲಾಗಿದೆ. ಅಷ್ಟೇ ಅಲ್ಲದೆ ಪರೀಕ್ಷಾ ಕೇಂದ್ರದ ಸುತ್ತಮುತ್ತ ಏನು 200 ಮೀಟರ್ ಏನಿದೆ, ಸೊ ಇಲ್ಲಿ ಒಂದು ನಿಷೇಧಾಜ್ಞೆಯನ್ನ ಕೂಡ ಜಾರಿಗೊಳಿಸಲಾಗಿದೆ. ಅಷ್ಟೇ ಅಲ್ಲದೆ ಈ ಒಂದು ಸ್ಕೂಲ್ನ ಅಕ್ಕಪಕ್ಕ ಏನಾದರೂ ಜೆರಾಕ್ಸ್ ಸೆಂಟರ್ಗಳಿದ್ರೆ ಅವುಗಳನ್ನ ಕೂಡ ಮುಚ್ಚಿಸಲಾಗಿದೆ. ಅಷ್ಟೇ ಅಲ್ಲದೆ ನೀವೀಗ ಗಮನಿಸ್ತಾ ಇರ್ಬೋದು, ಯಾಕಂದ್ರೆ ಈ ಬಾರಿ ಬೆಂಗಳೂರಿನಲ್ಲಿ ಮಾತ್ರ ಪರೀಕ್ಷೆ ನಡೆಯುವಂತ ಹಿನ್ನೆಲೆಯಲ್ಲಿ ಸಾಕಷ್ಟು ಜನ ಪೋಷಕರು ಹಾಗೆ ಪಾಲಕರು ತಮ್ಮ ಅಭ್ಯರ್ಥಿಗಳನ್ನ ಅಥವಾ ತಮ್ಮ ಮಕ್ಕಳನ್ನ ಈ ಒಂದು ಪರೀಕ್ಷೆಗಾಗಿ ಬೆಂಗಳೂರಿಗೆ ಕರೆತಂದಿದ್ದಾರೆ. ಅವರು ಕೂಡ ಈ ಒಂದು ಎಕ್ಸಾಮ್ ಸೆಂಟರ್ನ ಹೊರಭಾಗದಲ್ಲಿ ನಿಂತು ಏನು ಮಕ್ಕಳ ಪರೀಕ್ಷೆ ಮುಗಿಲಿ ಅಂತ ಕಾಯ್ತಾ ಇರುವಂತಹ ದೃಶ್ಯ ಕೂಡ ಕಂಡು ಬಂತು. ಜೊತೆಗೆ ಪೊಲೀಸರು ಕೂಡ ಸಾಕಷ್ಟು ಕಟ್ಟುನಿಟ್ಟಿನ ಮುಂಜಾಗ್ರತಾ ಕ್ರಮಗಳನ್ನ ಕೈಗೊಂಡಿದ್ದಾರೆ. ಯಾಕಂದ್ರೆ ಲಾಸ್ಟ್ ಟೈಮ್ ಏನು ಅಕ್ರಮ ನಡೆದಿತ್ತು, ಸೊ ಹಾಗಾಗಿ ಈ ಬಾರಿ ಯಾವುದೇ ರೀತಿಯಾದಂತಹ ಅಕ್ರಮ ನಡಿಬಾರ್ದು ಅನ್ನುವಂತಹ ನಿಟ್ಟಿನಲ್ಲಿ ಕಟ್ಟುನಿಟ್ಟಿನ ಕ್ರಮಗಳನ್ನು ಕೈಗೊಳ್ಳಲಾಗಿದೆ. ಸುಮಾರು 6 ಮಂದಿ ಪೊಲೀಸರನ್ನ ನಿಯೋಜನೆ ಮಾಡಲಾಗಿದೆ. ಅಷ್ಟೇ ಅಲ್ಲದೆ ಬೆಂಗಳೂರು ನಗರ ಪೊಲೀಸರು ರೌಂಡ್ಸ್ ಅನ್ನ ಕೂಡ ಹಾಕ್ತಾ ಇದ್ದಾರೆ. ಜೊತೆಗೆ ಪರೀಕ್ಷಾ ಕೇಂದ್ರದ ಸುತ್ತಮುತ್ತ ಯಾರಾದರೂ ಅನುಮಾನಾಸ್ಪದವಾಗಿ ಓಡಾಡಿದ್ರೆ ಅವರನ್ನು ಕೂಡ ವಶಕ್ಕೆ ಪಡೆಯುವಂತಹ ಪ್ರಕ್ರಿಯೆಯನ್ನ ಮಾಡಲಾಗ್ತಾ ಇದೆ. ಅಂದ್ರೆ ಈ ಒಂದು ಪೊಲೀಸರು ಈ ಪರೀಕ್ಷೆಯ ಮೇಲೆ ಹದ್ದಿನ ಕಣ್ಣಿಟ್ಟಿದ್ದಾರೆ. ಜೊತೆಗೆ ಪರೀಕ್ಷೆಗೆ ಎಲೆಕ್ಟ್ರಾನಿಕ್ ವಸ್ತುಗಳನ್ನು ತರುವಂಥದ್ದು ಕೂಡ ನಿಷೇಧವಾಗಿತ್ತು. ಅಷ್ಟೇ ಅಲ್ಲದೆ ಕೆಎ ವಸ್ತ್ರ ಸಂಹಿತೆಯನ್ನ ಕೂಡ ಪ್ರಕಟಿಸಿತ್ತು. ಆಲ್ರೆಡಿ ನಾನು ನಿಮಗೆ ತೋರಿಸ್ದೆ, ಏನು ಸಾಕಷ್ಟು ಜನ ತಮ್ಮ ಮಕ್ಕಳು ಪರೀಕ್ಷೆ ಬರಿತಾ ಇದ್ದಾರೆ, ಸೊ ಹಾಗಾಗಿ ಹೊರಗಡೆ ಕಾಯ್ತಾ ಇದ್ದಾರೆ ಅಂತ. ಜೊತೆಗೆ ನನ್ನ ಜೊತೆ ಒಬ್ರು ಇದ್ದಾರೆ, ಸೊ ಅವರನ್ನ ಕೂಡ ಮಾತಾಡಿಸ್ತೀನಿ. ಯಾಕಂದ್ರೆ ಪ್ರತಿ ಬಾರಿ ಕೂಡ ಜಿಲ್ಲೆಗಳಲ್ಲೂ ಕೂಡ ಈ ಒಂದು ಪರೀಕ್ಷೆ ನಡೀತಾ ಇತ್ತು. ಹಾಗಾಗಿ ಜಿಲ್ಲಾ ಕೇಂದ್ರಗಳಲ್ಲಿ ಪರೀಕ್ಷೆಯನ್ನ ಅಭ್ಯರ್ಥಿಗಳು ಬರಿತಾ ಇದ್ರು. ಆದರೆ ಈ ಬಾರಿ ಬೆಂಗಳೂರಿನಲ್ಲಿ ಮಾತ್ರ ಪರೀಕ್ಷೆ ನಡೀತಾ ಇದೆ 117 ಕೇಂದ್ರಗಳಲ್ಲಿ. ಹಾಗಾಗಿ ರಾಜ್ಯದ ವಿವಿಧ ಭಾಗಗಳಿಂದ ಎಲ್ಲರೂ ಕೂಡ ಇಲ್ಲಿಗೆ ಬಂದಿದ್ದಾರೆ ಬೆಂಗಳೂರಿನಲ್ಲೇ ಪರೀಕ್ಷೆ ಬರೀಬೇಕು ಅಂತ. ಜೊತೆಗೆ ಇವರನ್ನ ಮಾತಾಡಿಸ್ತೀನಿ, ಇವರು ಎಲ್ಲಿಂದ ಬಂದಿದ್ದಾರೆ, ಯಾರನ್ನ ಕರ್ಕೊಂಡ್ ಬಂದಿದ್ದಾರೆ ಅಂತ. ಹೇಳಿ ಮೇಡಮ್, ನೀವು ಎಲ್ಲಿಂದ ಬಂದಿದ್ದೀರಾ? ಚಂದ್ರಪಟ್ಟಣದಿಂದ ಬಂದಿದ್ದೀವಿ ನಾವು. ಓಕೆ, ಎಲ್ಲಿ ಬರುತ್ತೆ ಇದು? ಚಂದ್ರಪಟ್ಟಣ ಅರಸೀಕೆರೆ ರೂಟ್. ಓಕೆ, ಇವತ್ತು ಯಾರನ್ನ ಕರ್ಕೊಂಡ್ ಬಂದಿದ್ದೀರಾ? ನಮ್ಮ ಮಗಳು ಕರ್ಕೊಂಡ್ ಬಂದಿದ್ದೀವಿ. ಓಕೆ, ಇದಕ್ಕೂ ಮುಂಚೆ ಅವ್ರೇನಾದ್ರೂ PSI ಎಕ್ಸಾಮ್ ಬರ್ದಿದ್ರಾ ಅಥವಾ ಇದೇ ಫಸ್ಟ್ ಟೈಮ್ ಬರೀತಿರೋದಾ? ಬರೆದಿದ್ರು, ಫಸ್ಟ್ ಒಂದ್ಸಲ ಬರೆದಿದ್ರು. ಓಕೆ, ಇದೇ 2ನೇ ಸಲ. ಅದೇ ಲಾಸ್ಟ್ ಟೈಮ್ ಒಂದಷ್ಟು ಅಕ್ರಮ ಎಲ್ಲ ಆಯ್ತಲ್ಲ, ಆವಾಗ್ಲೂ ಅವ್ರು ಪರೀಕ್ಷೆ ಬರ್ದಿದ್ರಾ ಹೇಗೆ? ಬರೆದಿದ್ರು, ಅದರಲ್ಲಿ ಏನು ಪರೀಕ್ಷೆಯಲ್ಲಿ ನಂಬರ್ ಏನಿಲ್ಲ. ಓಕೆ, ಈ ಮತ್ತೆ ಬರಬೇಕೆ ಅಂತ ಬಂದಿದ್ರು. ಓಕೆ, ಈಗ ನೀವು ಮತ್ತೆ ಮಗಳು ಇಬ್ಬರೇ ಬಂದ್ರ ಅಥವಾ ನಿಮ್ ಜೊತೆಗೆ ಯಾರಾದ್ರೂ ಬಂದಿದ್ದೀರಾ? ಹೇಗ್ ಬಂದ್ರಿ? ಇಲ್ಲ, ನಮ್ಮ ಮಗಳು ನಾನು ಇಬ್ಬರೇ ಬಂದಿದ್ದೆ. ಓಕೆ, ಹೇಗ್ ಬಂದ್ರಿ? ಅರಸೀಕೆರೆಯಿಂದ ಬಸ್ಸಿಗೆ ಬಂದೆ. ಬಸ್ಸಿಗೆ ಬಂದು ಇಲ್ಲಿ ಇದಕ್ಕೆ ಮೆಜೆಸ್ಟಿಕ್ ಬಂದು ಮೆಜೆಸ್ಟಿಕ್ಕಿಂದ ಇಲ್ಲಿಗೆ ಆಟ ಮಾಡ್ತಿದ್ವಿ. ಓಕೆ, ಮಗಳು ಹೇಗೆ ರೆಡಿ ಆಗ್ತಿದ್ರು ಪರೀಕ್ಷೆಗೆಲ್ಲ? ಮನೇಲೆಲ್ಲ ಎಷ್ಟೊತ್ತು ಓದ್ಕೊಳ್ತಿದ್ರು? ಬೆಳಿಗ್ಗೆ 4 ಗಂಟೆಗೆ ಹೇಳೋದು, ಸಂಜೆ ಎಲ್ಲ ಓದ್ಕೊಳ್ಳೋಳು. ಇನ್ನು ಅವಳನ್ನು ಅಡುಗೆ ಮಾಡೋಕ್ಕೇನು ನನಗೆ ಗೊತ್ತಿರಲಿಲ್ಲ, ತಿಂಡಿ ಊಟ ಮಾಡೋಕ್ಕೇನು ಅವಳ ಮಾಡ್ತೀನಿ. ಮಗಳು ಬೇರೆ ಏನಾದರೂ ಕೆಲಸ ಮಾಡ್ತಾರಾ ಅಥವಾ ಮನೆಯಲ್ಲ ಇದ್ದು ಓದ್ಕೊಳ್ತಿದ್ರ ಹೇಗೆ? ಎಲ್ಲನೂ ಅವಳೇ ಓದ್ಕೊಳ್ತಿದ್ವಿ. ನಾವೇನು ಕಲಿತಿದಾರ ಅಥವಾ ಜಾಬ್ಗೆಲ್ಲಾದ್ರೂ ಹೋಗ್ತಿದಾರಾ ಹೇಗೆ? ಇಲ್ಲ, ಏನು ಜಾಬ್ಗೆ ಹೋಗ್ತಿಲ್ಲ. ಒಟ್ಟಲ್ಲಿ ಪೊಲೀಸ್ ಆಗ್ಲೇಬೇಕು ಅಂತ ಓದ್ಕೊಳ್ತಿದ್ದಾರೆ. ಆಗ್ಲೇಬೇಕು ಅನ್ನೋದು ಅವಳೊಂದು ಆಟ ಐತೆ. ಹೇಗಿತ್ತು ಅವರ ಕಾನ್ಫಿಡೆನ್ಸ್? ಹೇಗಿತ್ತು ಒಳಗಡೆ ಹೋಗುವಾಗ? ಏನ್ ಹೇಳಿದ್ರು? ಚೆನ್ನಾಗಿ ಮಾಡ್ತೀನಿ, ಚೆನ್ನಾಗಿ ಪ್ರಿಪೇರ್ ಆಗಿದ್ದೀನಿ ಅಂತ ಹೇಳಿದ್ರೆ ಹೇಗೆ? ಮಾಡ್ತೀನಿ, ದೇವ್ರ ಇಷ್ಟ, ದೇವ್ರ ಮೇಲೆ ಬರ ಹಾಕೊಂಡು ಹೋಗಿ ಬರೀತಾರೆ. ಓಕೆ, ಈಗ ಮಗಳಿಗೋಸ್ಕರ ಕಾಯ್ತಿದ್ದೀರಾ ಹಾಗಾದ್ರೆ? ಸೊ ಇವತ್ತೇ ಊರಿಗೆ ಹೊರಡ್ತೀರಾ ಹೇಗೆ? ಇಲ್ಲ, ಇವತ್ತು. ಓಕೆ, ಬೆಳಗ್ಗೆ ಬಂದ ತಕ್ಷಣ ಎಲ್ಲ ಎಲ್ಲಿ ರೆಡಿ ಆದ್ರಿ ಅಥವಾ ಡೈರೆಕ್ಟ್ ಆಗಿ ಇಲ್ಲಿಗೆ ಬಂದ್ರ ಹೇಗೆ? ಮತ್ತೆ ಈ ಒಂದು ಎಕ್ಸಾಮ್ ಸೆಂಟರ್ನ ಹುಡ್ಕೋದೇನಾದ್ರೂ ಕಷ್ಟ ಆಯ್ತಾ, ಆರಾಮಾಗಿ ಬಂದ್ರ? ಇಲ್ಲ, ಫೋನಲ್ಲಿ ಎಲ್ಲ ಇದಾಯ್ತಲ್ಲ, ತೋರಿಸ್ಕೊಂಡು ಅವಳೇ ಬಂದ್ಲು. ಓಕೆ, ಬೇರೆ ಯಾರಾದ್ರೂ ಫ್ರೆಂಡ್ಸ್ ಇದ್ರ ಅಲ್ಲಿಂದ ಬರೋರು ಅಥವಾ ನೀವು? ಫ್ರೆಂಡ್ ಏನಿರಲಿಲ್ಲ,
ಹಿಂಗೆ ಗೊತ್ತಲ್ಲ ಬಂದ್ಲವಳ ಎಲ್ಲನೂ ಕಂಡು ಹಿಡಿತಾಳ ಆ ಥರ ಬಂದ್ಲು ಮೆಜೆಸ್ಟಿಕ್ ಇಂದ ಇಲ್ಲಿಗೆ ಡೈರೆಕ್ಟ್ ಆಗಿ ಬಂದ್ರೆ. ರೇಟಿಗೆ ಆಟ ಮಾಡ್ಕೊಂಡು ಬಂದು ಸೊ ಇವರು ಅರಸೀಕೆರೆಯಿಂದ ಬಂದಿದ್ದಾರೆ. ಸೊ ಮಗಳನ್ನ ಎಕ್ಸಾಮ್ಗೆ ಅಂತ ಕರ್ಕೊಂಡ್ ಬಂದಿದ್ದಾರೆ. ಇವರಷ್ಟೇ ಅಲ್ಲದೆ ಸಾಕಷ್ಟು ಜನ ಬಂದಿರೋದನ್ನ ಕೂಡ ಗಮನಿಸಬಹುದು. ಯಾಕಂದ್ರೆ ಬೇರೆ ಬೇರೆ ಜಿಲ್ಲೆಯ ಬೇರೆ ಬೇರೆ ಭಾಗಗಳಿಂದ ಬಂದಿರುವಂತಹ ಹಿನ್ನೆಲೆಯಲ್ಲಿ ಸಾಕಷ್ಟು ಜನ ಬಂದು ಕೂತಿದ್ದಾರೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಪರೀಕ್ಷೆ ಮುಗಿಯುತ್ತೆ. ಸೊ ಆ ಪರೀಕ್ಷೆ ಮುಗಿದ ತಕ್ಷಣ ಅವರು ಕೂಡ ತಮ್ಮ ಪೋಷಕ ಅಥವಾ ತಮ್ಮ ಮಕ್ಕಳನ್ನ ಅಥವಾ ತಾವು ಯಾರನ್ನ ಕರ್ಕೊಂಡ್ ಬಂದಿದ್ದಾರೋ ಅವ್ರನ್ನ ಕರ್ಕೊಂಡು ಹೋಗ್ತಾರೆ. ಒಟ್ಟಾರೆಯಾಗಿ ಈ ಬಾರಿ ಪರೀಕ್ಷೆಯಲ್ಲಿ ಯಾವುದೇ ರೀತಿಯಾದಂತಹ ಅಕ್ರಮ ನಡಿಬಾರದು ಅನ್ನುವಂತಹ ನಿಟ್ಟಿನಲ್ಲಿ ಸರ್ಕಾರ ಇರ್ಬೋದು, ಪೊಲೀಸ್ ಇಲಾಖೆ ಎಲ್ಲಾ ರೀತಿಯಾದಂತಹ ಕ್ರಮವನ್ನ ಕೈಗೊಂಡಿದೆ. ಮುಂಜಾಗ್ರತಾ ಕ್ರಮಗಳನ್ನ ಕೈಗೊಂಡು ಪರೀಕ್ಷೆಯನ್ನ ನಡೆಸಿದೆ. ವಿಡಿಯೋ ಜರ್ನಲಿಸ್ಟ್ ಶಶಿ ಜೊತೆ ವೀಣಾ ಸಿದ್ದಾಪುರ್, ಕರ್ನಾಟಕ ಟಿವಿ, ಬೆಂಗಳೂರು.